ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಟುಡೇ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಓಪನ್ ಮಾಡಿದ್ದೀನಿ ಚಾರ್ಟು. ಸೊ ಆಲ್ಮೋಸ್ಟ್ ಒಂದು ಡೌನ್ಫಾಲ್ ಆಗಿಬಿಟ್ಟಿದೆ ನಿನ್ನೆ. ಸೊ ಡೌನ್ಫಾಲ್ ಆಗಿಬಿಟ್ಟು ಒಂದು ಸ್ಮಾಲ್ ರಿಜೆಕ್ಷನ್ ತೊಗೊಂಡು ಮತ್ತೆ ಡೌನ್ ಎಗೈನ್. ಸೊ ಇಲ್ಲೇ ಫ್ಲ್ಯಾಟ್ ಓಪನ್ ಆಗ್ತಾ ಇದೆ. ಸೊ ನಿಫ್ಟಿ ಬಂದ್ಬಿಟ್ಟು ನಿಮಗೆ ಒಂದು ಗ್ಯಾಪ್ ಡೌನ್ 84 ಪಾಯಿಂಟ್ಸು ಕೆಳಗಡೆ ತೋರಿಸ್ತಾ ಇದೆ. ಸೊ ನಿಯರ್ಲಿ 23,560 ರೇಂಜಲ್ಲಿ ಓಪನ್ ಆಗ್ತಾ ಇದೆ. ಸೊ ನಮ್ಮದು ಟ್ರೆಂಡ್ ಲೈನ್ ಹಾಕಿದ್ನಲ್ಲ, ಸೊ ಟ್ರೆಂಡ್ ಲೈನ್ ದಾಟಿದೆ ಕೆಳಗಡೆ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಬೇಕು ಇವತ್ತು. ಸೊ ಇವತ್ತು ಯಾವ ಸೈಡ್ ಮೂವ್ಮೆಂಟ್ ಬರುತ್ತೆ, ಸೊ ಬೈಯಿಂಗ್ ಸೈಡ್ ಬರ್ಬೋದು, ಬಂದು ಮತ್ತೆ ಒಳ್ಳೆ ರಿಜೆಕ್ಷನ್ ಆಗ್ಬೋದು. ಸೊ ಯಾವ ಸೈಡ್ ಮೂವ್ಮೆಂಟ್ ಆಗುತ್ತೆ ನೋಡ್ಬಿಟ್ಟು ಒಂದು ಟ್ರೇಡ್ ತೊಗೊಳ್ಳೋಣ. ಓಕೆ, ಸೊ ಲೆಟ್ಸ್ ವೆಯ್ಟ್, ಮಾರ್ಕೆಟ್ ಓಪನ್ ಆಗಲಿ ನೋಡೋಣ. ಈ ಮಾರ್ಕೆಟ್ ಡೌನ್ವರ್ಡ್ಸ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದ್ರೂ ಇಲ್ಲಿ ಒಂದು ರಿಜೆಕ್ಷನ್ ತಾಂತಿದೆ. ಒಂದು ಮುಂಚೆನೇ ಒಂದು ಸಪೋರ್ಟ್ ಲೈನ್ ಹಾಕ್ಕೊಂಡಿದ್ದೆ. ಸೊ ಇಲ್ಲಿ 500 ಲೆವೆಲ್ಸು ಮತ್ತು 550 ಲೆವೆಲ್ಸು ಒಂದು ರೇಂಜ್ ಇದೆ. ಸೊ ಇಲ್ಲಿಂದ ಏನಾದರೂ ರಿಜೆಕ್ಷನ್ ಆಗುತ್ತೋ ಇಲ್ಲ ಇಲ್ಲಿಂದ ಡೌನ್ಫಾಲ್ ಆಗುತ್ತೋ, ಸೊ ನೋಡಿಕೊಂಡು ನಾವು ಡಿಸಿಷನ್ ತೊಗೋಬೇಕು. ಸೊ ಇಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ ಮತ್ತೆ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ಅಪ್ ಹೋಗೋದು, ಏನೋ ಒಂದು ಸೈಡ್ ವೇಸ್ ಆಗೋದು, ಇಲ್ಲೇ ಕನ್ಸಾಲಿಡೇಷನ್ ಆಗೋದು ನೋಡೋಣ. ಇವತ್ತು ಟ್ರೇಡ್ ಸಿಕ್ಕಿದ್ರೆ ಮಾಡೋಣ, ಇಲ್ಲಾಂದರೆ ಬೇಡ. ಡಿಸೆಂಬರ್ 31 ಇವತ್ತು ಇಯರ್ ಎಂಡು. ಸೊ ನೋಡೋಣ ಯಾವ ಥರ ಟ್ರೇಡ್ ಸಿಗುತ್ತೆ ಅಂತ. ಸೊ 550 ಲೆವೆಲ್ಸಲ್ಲೂ ಬೇಡ, 500 ಲೆವೆಲ್ಸಲ್ಲಿ ರಿಜೆಕ್ಷನ್ ಏನಾದರೂ ಕನ್ಫರ್ಮೇಷನ್ ಆದರೆ ಸಿ ಸೈಡ್ ತೊಗೊಳ್ಳೋಣ. ಇಲ್ಲಾಂದರೆ ವೆಯ್ಟ್ ಮಾಡಿ ಮತ್ತೆ ಇಲ್ಲಿಂದ ರಿಜೆಕ್ಷನ್ ಆದರೆ ಸೊ ನೋಡೋಣ ಯಾವ ಥರ ಪಿ ಸೈಡ್ ಸಿಗುತ್ತೋ ಸಿ ಸೈಡ್ ಸಿಗುತ್ತೋ, ನಾಟ್ ಶೋರ್ ಟುಡೇ. ಸೊ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ. ಓಕೆ, ವೆಯ್ಟ್. ನೋಡಿ, ಇವತ್ತು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಹುಡುಕಬೇಕು. ಈಗ ನೋಡಿ, ಒಂದು ಡೌನ್ಫಾಲ್ ಆಯಿತು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ, ಒಂದು ರಿಜೆಕ್ಷನ್ ಆಗಿದೆ, ಮತ್ತು ಸ್ಮಾಲ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು, ಮತ್ತು ಒಂದು ರಿಜೆಕ್ಷನ್ ಆಗಿದೆ, ಮತ್ತು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಸಿಗ್ತಾ ಇದೆ. ಬಟ್ ಇಲ್ಲಿ ಮತ್ತೆ ರಿಜೆಕ್ಷನ್ ಆಗ್ತಿದೆ. ಸೊ ಇಲ್ಲಿ 550 ಲೆವೆಲ್ಸ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಒಂದು 500 ಲೆವೆಲ್ಸ್ಗೆ ಏನಾದರೂ ಬಂದಾಗ ಇಲ್ಲೊಂದು ಕನ್ಫರ್ಮೇಷನ್ ತಗೊಂಡು ಆಮೇಲೆ ಟ್ರೇಡ್ ಮಾಡೋಣ. ಓಕೆನಾ? ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಸೊ ಇಮಿಡಿಯೇಟ್ ಟ್ರೇಡ್ ಪ್ಲ್ಯಾನ್ ಮಾಡೋದು ಬೇಡ. ಓಕೆ, ಬೈಯಿಂಗ್ ಸೈಡ್ ಅಂತ ಹೇಳ್ತಿದ್ವಲ್ಲ, ಸೊ ಇಲ್ಲೊಂದು ಹೋಲ್ಡ್ ಮಾಡಿ ಒಂದು ಸ್ಟ್ರಾಂಗ್ ಅಪ್ವರ್ಡ್ ಬಂದಿದೆ ಅಂತ ಹೇಳಿ ಇಮ್ಮಿಡಿಯೇಟ್ ತೊಗೊಳೋದು ಬೇಡ. ನೋಡೋಣ, ಒಂದು ಸ್ವಲ್ಪ ಇದು ಬ್ರೇಕ್ಔಟ್ ಆಗ್ತಾಯಿದೆ. ಸೊ ಹೋಗ್ಬೋದು. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ಟೇಕ್ ಟ್ರೇಡ್. ಇಲ್ಲೊಂದು ಟ್ರೇಡ್ ತೊಗೋಬೋದು. ಓಕೆ, ತೊಗೊಂಡಿದ್ದೀನಿ. ಸೊ ಲೆಟ್ಸ್ ವೆಯ್ಟ್. ಓಕೆ, ಏನಕ್ಕೆ ಅಂತಂದರೆ ಇಲ್ಲಿ ನೋಡಿ, ಇದು ಫಿಬ್ ಮಿಡ್ ರೇಂಜಿಂದ ಮತ್ತೆ ಒಂದು ಒಳ್ಳೆ ರಿಜೆಕ್ಷನ್ ಆಯಿತು. ಮತ್ತು ಇಲ್ಲಿ ಗ್ರೀನು ಮತ್ತು ಇಚಿಮೊಕ್ಕು ಎಲ್ಲ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ವೆಯ್ಟ್. ಒಳ್ಳೆ ಮೂಮೆಂಟ್ ಬರ್ತಾ ಇದೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ಕ್ಯಾಪ್ಚರ್. ಓಕೆ, ನೋಡಿ, ಇದೇ ಕನ್ಫರ್ಮೇಷನ್ ತೊಗೋಬೇಕು. ಸೊ ನೋಡಿ, 550 ದಾಟ್ತು, 560 ದಾಟ್ತು. ಸೊ ಇಲ್ಲಿ ಒಂದು ORB ಮಿಡ್ ರೇಂಜ್, ಇದು ಪಿಂಕ್ ಲೈನ್ ಇದೆಯಲ್ಲ, ಈ ಮಿಡ್ ರೇಂಜ್ ದಾಟ್ತು. ಸೊ ಒಂದು ಕನ್ಫರ್ಮೇಷನ್. ಸೊ ಇಲ್ಲಿಂದ ಒಂದು ಅಪ್ವರ್ಡ್ ಹೋಗ್ಬೋದು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. 600 ಲೆವೆಲ್ಸಲ್ಲಿ ಡೇಟಾ ಹೇಗಿದೆ ನೋಡ್ಕೊತೀನಿ. ಆಲ್ಮೋಸ್ಟ್ 600 ಲೆವೆಲ್ಸಲ್ಲಿ ಇಬ್ಬರು ಇದ್ದಾರೆ. ಸೊ ಅಲ್ಲಿ ರಿಜೆಕ್ಷನ್ ಆಗುತ್ತೋ ನೋಡೋಣ. ಜಾಸ್ತಿ ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಓಕೆ, ಇವತ್ತೆಷ್ಟು ಬಂತು ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಎಕ್ಸಿಟ್ ಆಗ್ಬಿಡೋಣ ಮಾರ್ಕೆಟಿಂದ. ಮತ್ತೆ ಕೂತ್ಕೊಳೋದು ಬೇಡ. ಓಕೆ, ಬ್ಯಾಂಕ್ ನಿಫ್ಟಿನೂ ಒಂದು ಅಪ್ವರ್ಡ್ ಡೈರೆಕ್ಷನ್ ಕೊಟ್ಟಿದೆ ನೋಡಿ. ಓಕೆ, ನಮ್ಮದು ಗ್ರೀನ್ ಲೈನ್ ಹತ್ರ ಬಂದಿದೆ. ಇದು ರಿಜೆಕ್ಷನ್ ಆಯಿತು, 87ಗೆ ಬಂದ್ಬಿಡ್ತು. ಓಕೆ, ನೋಡಿ ಯಾವ ಲೆವೆಲ್ಸಲ್ಲಿದೆ ನೋಡ್ತೀರಾ, ಇದು 600 ಇಲ್ಲಿದೆ. ಓಕೆ, ಇಲ್ಲಿದೆ. ವೆಯ್ಟ್ ಮಾಡೋಣ. ಇಚಿಮೊಕ್ಕು ಸಪೋರ್ಟ್ ತೊಗೊಂಡಿದೆ. ಸೊ ರಿಜೆಕ್ಷನ್ ಆಗ್ತಾಯಿದೆ. ಮತ್ತು ನೋಡಿ, ಲಾಸ್ ತೋರಿಸ್ತಿದೆ, ಪ್ರಾಫಿಟ್ ತೋರಿಸ್ತಿದೆ. ಸೊ ವೆಯ್ಟ್ ಮಾಡಬೇಕಿಲ್ಲಿ. ಆ್ಯಕ್ಚುಲಿ ಒಂದು ಅಪ್ವರ್ಡ್ ಸ್ಟಾರ್ಟ್ ಆಯಿತು.
ನೋಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಲಾಸಲ್ಲಿದ್ದೀನಿ. ಸೊ ನೋಡೋಣ ಇದು ರೇಂಜ್ ಏನಾದರೂ ಎಲ್ಲಿಗೆ ಬರುತ್ತೆ, ಏನಾದರೂ ಆಯಿತು ಅಂತ ಲಾಸ್ ಬುಕ್ ಮಾಡ್ಕೊಂಬಿಟ್ಟು ಇವತ್ತಿನ ಡೇ ಕ್ಲೋಸ್ ಮಾಡೋಣ. ನೋಡಿ ಯಾವ ಥರ ನಮಗೆ ಚೆನ್ನಾಗಿ ಇದು ಮಾಡ್ತು. ಓಕೆ 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 ಹಿಂಗಾಗ್ಬಿಡ್ತು, ಲಾಸ್ಟ್ ಬುಕ್ ಮಾಡಿಕೊಂಡೆ. ಏನು ಈ ಥರ 500 ಲೆವೆಲ್ಸಲ್ಲಿ, ಓಕೆ 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 500 ಲೆವೆಲ್ಸಲ್ಲಿ ಇದಿತ್ತು ರಿಜೆಕ್ಷನ್. ಓಕೆ ನೋಡಿ ಯಾವ ಥರ ರಿಜೆಕ್ಷನ್ ಆಗಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡೇ ಬಿಡ್ತು 5692. ಓಕೆ ಡನ್ ಟುಡೇ. ಓಕೆ ಮತ್ತೆ ಟ್ರೇಡ್ ಮಾಡೋದು ಬೇಡ. ಓಕೆ ಲಾಸ್ಟ್ ತೊಗೊಂಡಿದ್ವಿ December 31. ಎನಿವೆ ನೋ ವರಿ. ಸೊ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್.